ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಫ್ರೆಂಡ್ಸ್. ಇದನ್ನು ಒಂದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ನಾನೊಂದು ಇಲ್ಲಿ ಚಿಕನ್ ಸುಕ್ಕ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಒಂದು ಬಾಣಲೆಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಇದೊಂದು ಅರ್ಧ ಕೆಜಿ ಚಿಕನ್ಗೆ ನಾನು ಈ ಮಸಾಲವನ್ನು ರೆಡಿ ಮಾಡ್ಕೊತಿದ್ದೇನೆ. 10-12 ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೇನೆ. 3 ಟೇಬಲ್ ಸ್ಪೂನಷ್ಟು ಅವಿಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ಮತ್ತೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಡಿಸೊಪ್ಪು, ಮತ್ತು 1 ಎಸಳು ಕರಿಬೇವು, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಈಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟಿದ್ದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ಚಿಕನ್ ಸುಕ್ಕ ಬಾಯ್ಲ್ಡ್ ರೈಸ್ ಜೊತೆ, ನೀರು ದೋಸೆ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ತಣ್ಣಗಾದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಪೌಡ್ರ್ ಮಾಡ್ಕೋಬಾರ್ದು. ಇದನ್ನೊಂದು ಸ್ವಲ್ಪ ಈ ರೀತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ನಾನು ಇಲ್ಲಿ ರುಬ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ, ಆದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ರುಬ್ಕೊತಿದ್ದೆ. ನೈಸಾಗಿ ಮಾತ್ರ ರುಬ್ಕೋಬಾರ್ದು, ಇದರ ರುಚಿನೇ ಬೇರೆ ಇರುತ್ತೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ನಾವು ಭಾಳ ಎಣ್ಣೆಯನ್ನೇನು ಸೇರಿಸ್ಕೊಳ್ಳೋದಿಲ್ಲ. ಮೆಣಸಿನ್ಕಾಯಿ ಹುರಿಯೋದಕ್ಕಷ್ಟೇ ನಾವಿಲ್ಲಿ ಎಣ್ಣೆಯನ್ನು ಸೇರಿಸ್ಕೊತೇವೆ. ಇಲ್ಲೊಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಅರ್ಧ ಕೆ ಜಿ ಚಿಕನ್ ಆಗಿರೋದರಿಂದ ತೆಂಗಿನಕಾಯಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೇನೆ. ಈ ರೀತಿ ಪೌಡ್ರ್ ಮಾಡ್ಕೊಂಡಂಥ ತೆಂಗಿನಕಾಯನ್ನು ನಾನು ರುಬ್ಬಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿ ಮಸಾಲಕ್ಕೆ ಒಂದು ಸಲ ರೌಂಡ್ ಮಾಡಿ ಮಿಕ್ಸ್ ಮಾಡ್ಕೊತಿದ್ದೇನೆ. ಯಾಕಂದರೆ ಭಾಳ ಏನು ರುಬ್ಕೊಳ್ಳೋದು ಬೇಡ, ನೀರನ್ನು ಕೂಡ ಸೇರಿಸ್ಕೋಬಾರ್ದು ಫ್ರೆಂಡ್ಸ್. ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈ ಮಸಾಲದ ರುಚಿನೇ ಬೇರೆ ಫ್ರೆಂಡ್ಸ್. ನೀವು ಒಂದ್ಸಲ ಈ ಮೆಥಡಲ್ಲಿ ಚಿಕನ್ ಸುಕ್ಕ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದನ್ನು ಮಣ್ಣಿನ ಪಾತ್ರೆ ಇದ್ದರೆ ಅದರಲ್ಲೇ ಮಾಡಿ ಫ್ರೆಂಡ್ಸ್, ಆದರೆ ನಾನು ಈ ಪಾತ್ರೆಯಲ್ಲಿ ಮಾಡ್ಕೊತಿದ್ದೇನೆ. ಈ ಮಸಾಲವನ್ನೆಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ, ಯಾಕಂದರೆ ಅದು ಚಿಕನ್ ಜೊತೆ ಬೇಯಬೇಕು. ಅದಕ್ಕೋಸ್ಕರ ಚಿಟಿಕೆ ಅರಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. ಈಗ ಇದಕ್ಕೆ ಚಿಕನನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಸಾಂಪ್ರದಾಯಿಕವಾದ ಪದ್ಧತಿಯಲ್ಲಿ ಚಿಕನನ್ನು ಮಾಡಿರುವುದರಿಂದ ಇದಕ್ಕೆ ಎಣ್ಣೆಯನ್ನೆಲ್ಲ ಇನ್ನೂ ನಾನು ಸೇರಿಸೋದಿಲ್ಲ. ನೀವು ವಿಡಿಯೋದಲ್ಲಿ ಒಬ್ಸರ್ವ್ ಮಾಡಿರ್ಬೋದು, ನಾನಿಲ್ಲಿ ಇನ್ನೂ ಯಾವುದೇ ರೀತಿಯಿಂದ ಎಣ್ಣೆಯನ್ನು ಸೇರಿಸ್ಕೊಂಡಿಲ್ಲ. ಈಗ ಇದು ಬೇಯೋದಕ್ಕಂತ ಒಂದು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊತೇನೆ ಫ್ರೆಂಡ್ಸ್. ಮಣ್ಣಿನ ಪಾತ್ರೆಯಲ್ಲಂತೂ ಮಾಡಿದರೆ ರುಚಿನೇ ಬೇರೆ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೀರನ್ನು ಸೇರಿಸಿದ ಮೇಲೆ ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಆಗಿದೆ ಫ್ರೆಂಡ್ಸ್. ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನು ಬೇಕಂದರೆ ಸೇರಿಸ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿಯಿಂದ ಗರಂ ಮಸಾಲ ಪೌಡ್ರನ್ನು ಕೂಡ ನಾನು ಎಲ್ಲೂ ಸೇರಿಸ್ಕೊಂಡಿಲ್ಲ. ಇದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಈಗ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ನಾನಿಲ್ಲಿ ಟೊಮೆಟೊ ಹಣ್ಣಾಗಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿಲ್ಲ, ಅದಕ್ಕೋಸ್ಕರ ಅರ್ಧ ಲಿಂಬೆ ಹಣ್ಣನ್ನು ಹಾಕ್ಕೊತಿದ್ದೇನೆ. ನೀವು ಹುಣಸೆ ಹಣ್ಣು, ಟೊಮೆಟೊ ಹಣ್ಣು ಏನನ್ನು ಬೇಕಂದರೂ ಸೇರಿಸ್ಕೋಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು 5 ನಿಮಿಷ ಉರಿಯನ್ನು ಜಾಸ್ತಿ ಮಾಡಿ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ಕೊತಾನೆ ಇದನ್ನು ಬೇಯಿಸಬೇಕು ಫ್ರೆಂಡ್ಸ್. ನೋಡಿದಿರಲ್ಲ, ನಾನು ಒಂದು ಸ್ವಲ್ಪ ಎಣ್ಣೆ ಹಾಕದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಚಿಕನ್ ಸುಕ್ಕ ಮಾಡಿದ್ದನ್ನು. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ.